ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಯುದ್ಧ ನಿರತ ರಷ್ಯಾ ಆಯುಧಗಳ ಕೊರತೆಯನ್ನು ಅನುಭವಿಸ್ತಾ ಇದೆ. ಸೈನಿಕರ ಕೊರತೆಗೆ ತುತ್ತಾಗಿ ಉತ್ತರ ಕೊರಿಯಾದಿಂದ ಬಾಡಿಗೆ ಸೈನಿಕರನ್ನು ಕರ್ಕೊಂಡು ಬಂದು ಯುದ್ಧಕ್ಕೆ ನಿಲ್ಲಿಸಿದೆ. ಸಿರಿಯಾದ ಸರ್ಕಾರವನ್ನು ಕಾಪಾಡೋದ್ರಲ್ಲಿ ಕೂಡ ರಷ್ಯಾ ವಿಫಲವಾಗ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋ ಹೊತ್ತಲ್ಲೇ ರಷ್ಯಾ ಒಂದು ಭಯಾನಕ ಮಿಸೈಲ್ ಅನ್ನ ತನ್ನ ಬತ್ತಳಿಕೆಗೆ ಸೇರ್ಪಡೆ ಮಾಡಿಕೊಂಡಿದೆ. ಆ ಮಿಸೈಲ್ ಎಷ್ಟು ಭಯಾನಕ ಅಂದ್ರೆ ಅದನ್ನ ತಡೆಯಬಲ್ಲ ಯಾವ ಏರ್ ಡಿಫೆನ್ಸ್ ಸಿಸ್ಟಮ್ ಇವತ್ತು ಜಗತ್ತಲ್ಲಿ ಸೃಷ್ಟಿಯಾಗಿಲ್ಲ. ಅದು ಅಣ್ವಸ್ತ್ರ ಅಲ್ಲ, ಆದ್ರೂ ಅಣ್ವಸ್ತ್ರಕ್ಕಿಂತ ಯಾವ ವಿಷಯದಲ್ಲೂ ಅದು ಕಡಿಮೆ ಏನಲ್ಲ. ವಿಕಿರಣದ ಸಮಸ್ಯೆ ಇರೋದಿಲ್ಲ ಅನ್ನೋದನ್ನು ಬಿಟ್ರೆ ಅದರಿಂದ ಹೊರಹೊಮ್ಮುವ ಶಕ್ತಿ ಹೆಚ್ಚು ಕಡಿಮೆ ಸೂರ್ಯನಷ್ಟೇ ತಾಪಮಾನವನ್ನು ಹೊಂದಿರುತ್ತೆ. ಇಂಥ ಭಯಾನಕ ಅಸ್ತ್ರವನ್ನ ಈಗಾಗಲೇ ರಷ್ಯಾ ಯುಕ್ರೇನ್ ವಾರ್ ಝೋನ್ ಅಲ್ಲಿ ಪರೀಕ್ಷೆ ಕೂಡ ಮಾಡಿದೆ. ಹಾಗಾದ್ರೆ ಯಾವುದು ಆ ಮಿಸೈಲ್? ಅದರ ತಾಕತ್ತೇನು? ಅಮೆರಿಕ ಕೂಡ ಅದರ ಬಗ್ಗೆ ಆತಂಕಗೊಳ್ತಾ ಇರೋದು ಯಾಕೆ? ಸೂರ್ಯನಷ್ಟು ಶಾಖವನ್ನು ಅದು ನಿಜಕ್ಕೂ ಉತ್ಪಾದಿಸುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ರಷ್ಯಾ ಮತ್ತು ಅಮೆರಿಕಾಗಳು ಇವತ್ತಿಗೂ ಕೂಡ ಜಗತ್ತಿನ ಸೂಪರ್ ಪವರ್ಗಳಾಗಿ ಉಳ್ಕೊಂಡಿವೆ. ಹಾಗೆ ನೋಡಿದ್ರೆ ಇವತ್ತು ರಷ್ಯಾಗಿಂತ ಚೈನಾ ಆರ್ಥಿಕವಾಗಿ ಬಲಿಷ್ಠವಾಗಿ ಕಂಡರೂ ಕೂಡ ರಷ್ಯಾದ ಬಳಿಯಲ್ಲಿರುವ ಯುದ್ಧೋಪಕರಣಗಳು, ಮಿಸೈಲುಗಳು, ಅಣ್ವಸ್ತ್ರಗಳು, ಏರ್ ಡಿಫೆನ್ಸ್ ಸಿಸ್ಟಮ್ಮು, ಅದರ ಟೆಕ್ನಾಲಜಿ ಚೈನಾದ ಬಳಿಯಲ್ಲಿ ಕೂಡ ಇಲ್ಲ. ಅಷ್ಟೇ ಅಲ್ಲ, ಇವತ್ತಿಗೂ ರಷ್ಯಾ ಮನಸ್ಸು ಮಾಡಿದ್ರೆ ಒಂದಷ್ಟು ದೇಶಗಳಲ್ಲಿನ ಸರ್ಕಾರವನ್ನ ಬೀಳಿಸತ್ತೆ, ಅಲ್ಲಿ ಕ್ಷಿಪ್ರ ಕ್ರಾಂತಿಗಳಾಗೋ ಹಾಗೆ ಮಾಡತ್ತೆ. ರಷ್ಯಾಗಾಗಿ ಬೇರೆ ಬೇರೆ ದೇಶಗಳಲ್ಲಿನ ಸೈನ್ಯಗಳು ಹೋರಾಟ ಮಾಡೋದಕ್ಕೆ ಸಿದ್ಧ ಆಗತ್ವೆ. ಅದಕ್ಕೆಲ್ಲ ಕಾರಣ ಆಗ್ತಾ ಇರೋದು ರಷ್ಯಾದ ಮಿಲಿಟರಿ ಶಕ್ತಿ. ಇನ್ನು ಈ ಶಕ್ತಿಯನ್ನು ನಾವು ಅಮೆರಿಕ ಜೊತೆ ಕಂಪೇರ್ ಮಾಡಿದ್ರೆ ಮೇಲ್ನೋಟಕ್ಕೆ ಅಮೆರಿಕ ಇಲ್ಲಿ ಪವರ್ಫುಲ್ ಆಗಿ ಕಾಣುತ್ತೆ, ನಿಜ. ಅಲ್ಲಿನ ಸ್ಟೆಲ್ತ್ ಏರ್ ಕ್ರಾಫ್ಟ್ಗಳು, ಅತ್ಯಾಧುನಿಕ ಮಿಸೈಲ್ಗಳು, ರಡಾರ್ ಸಿಸ್ಟಮ್, ಸಬ್ಮರೀನ್ಗಳು ಹಾಗೂ ಅತ್ಯುತ್ತಮವಾಗಿ ತರಬೇತಿ ಪಡೆದಿರುವ ಸೇನೆ, ಇದೆಲ್ಲ ಕೂಡ ಅಮೆರಿಕ ಬಲವಾಗಿ ಕಾಣೋ ಹಾಗೆ ಮಾಡುತ್ತೆ. ಆಧುನಿಕ ಯುದ್ಧ ತಂತ್ರಗಳಿಗೆ ಬೇಕಾದ ಆಯುಧಗಳನ್ನು ಸಿದ್ಧಪಡಿಸಿಕೊಳ್ಳೋದ್ರಲ್ಲಿ ಅಮೆರಿಕಾಗಿಂತ ರಷ್ಯಾ ಸ್ವಲ್ಪ ಹಿಂದುಳಿದಂತೆ ಕಾಣೋದು ಕೂಡ ನಿಜಾನೇ. ರಷ್ಯಾದ ಬಳಿ ಇವತ್ತಿಗೂ ಸ್ಟೆಲ್ತ್ ಯುದ್ಧ ವಿಮಾನಗಳಿಲ್ಲ, ಅವರ ಬಳಿ ಅತ್ಯಾಧುನಿಕ ಡ್ರೋನ್ಗಳಿಲ್ಲ. ಆದರೆ ಸಾಂಪ್ರದಾಯಿಕ ಆಯುಧಗಳು ಅಂದರೆ ಮಿಸೈಲ್, ಏರ್ ಡಿಫೆನ್ಸ್, ನ್ಯೂಕ್ಲಿಯರ್ ವೆಪನ್ಸ್ ವಿಷಯದಲ್ಲಿ ರಷ್ಯಾದ ಶಕ್ತಿ ಪ್ರಶ್ನಾತೀತ. ಇವತ್ತು ಜಗತ್ತಲ್ಲಿ ಅತಿ ಭಯಾನಕ ಅಣ್ವಸ್ತ್ರಗಳನ್ನು ಹೊಂದಿರುವ ದೇಶ ರಷ್ಯಾ. ಹಾಗೇನೆ ಅಣ್ವಸ್ತ್ರಗಳನ್ನು ಹೊತ್ತೊಯ್ಯೋದಕ್ಕಿರುವಂತಹ ಅತ್ಯಂತ ಶಕ್ತಿಶಾಲಿ ಮಿಸೈಲ್ಗಳನ್ನು ಕೂಡ ರಷ್ಯಾ ಹೊಂದಿದೆ. ಇನ್ನು ರಷ್ಯಾದ ಏರ್ ಡಿಫೆನ್ಸ್ ಅನ್ನೋದು ಹೇಗೆ ಅಂದ್ರೆ ಲೋವರ್ ಅರ್ತ್ ಆರ್ಬಿಟ್ ಅನ್ನು ಸುತ್ತುವ ಆಬ್ಜೆಕ್ಟ್ಗಳನ್ನು ಕೂಡ ರಷ್ಯಾದ S-400 ಮೂಲಕ ಹೊಡೆದು ಹಾಕೋದಿಕ್ಕೆ ಸಾಧ್ಯ ಆಗುತ್ತೆ. ಈಗ ಅವರು S-500 ಅನ್ನು ನಿರ್ಮಾಣ ಮಾಡಿಕೊಳ್ತಾ ಇದ್ದಾರೆ. ಇಂಥ ಆಯುಧಗಳ ಪಟ್ಟಿಗೆ ಈಗ ಮತ್ತೊಂದು ಆಯುಧವನ್ನು ಸೇರಿಸಲಾಗ್ತಾ ಇದೆ. ಅದರ ಹೆಸರು ಓರ್ಶನಿಕ್. ಮೊನ್ನೆ 2024 ನವೆಂಬರ್ 21ನೇ ತಾರೀಕು ಯುಕ್ರೇನ್ ಅಮೆರಿಕಾದ 5 ಮಿಸೈಲ್ಗಳನ್ನು ರಷ್ಯಾದ ಮೇಲೆ ಕೆಡವುತ್ತಲ್ಲ, ಅದಕ್ಕೆ ಪ್ರತೀಕಾರವಾಗಿ ರಷ್ಯಾ ತನ್ನ ಬತ್ತಳಿಕೆಯ ಅತ್ಯಂತ ಭಯಾನಕ ಆಯುಧವೊಂದನ್ನು ಯುಕ್ರೇನ್ ಮೇಲೆ ಪ್ರಯೋಗ ಮಾಡಿಬಿಡ್ತು. ಆ ಕ್ಷಿಪಣಿ ನೇರವಾಗಿ ಯುಕ್ರೇನ್ ಆಯುಧ ಫ್ಯಾಕ್ಟರಿ ಮೇಲೆ ಬಂದುಬಿಟ್ಟು ಅಷ್ಟೇ, ಯುಕ್ರೇನ್ನ ಸೇನೆಗೆ ಬೆನ್ನೆಲುಬಾಗಿದ್ದ ಇಡೀ ಆಯುಧಾಗಾರ ಕ್ಷಣಾರ್ಧದಲ್ಲಿ ಸುಟ್ಟು ಬೂದಿಯಾಯಿತು. ಯುಕ್ರೇನ್ ಸೇನೆಗೆ ಸಿಗ್ತಾ ಇದ್ದ ಆಯುಧಗಳು ಸಿಗದಂತಾದವು. ಹೀಗಾಗಿ ಅಲ್ಲವತ್ತು ರಷ್ಯಾ ಬಳಸಿದ್ದ ಕ್ಷಿಪಣಿಯ ಬಗ್ಗೆ, ಅದರ ಇಂಪ್ಯಾಕ್ಟ್ ಬಗ್ಗೆ ಭಾರಿ ಚರ್ಚೆ ಶುರುವಾಯಿತು. ಪಶ್ಚಿಮದ ಜಗತ್ತು ಈ ಆಯುಧ ಯಾವುದು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತು. ಅಷ್ಟರಲ್ಲಿ ರಷ್ಯಾ ಆ ಆಯುಧದ ಹೆಸರನ್ನು ಕೂಡ ಬಹಿರಂಗಪಡಿಸ್ತು. ಅದರ ಹೆಸರೇ ಓರ್ಶನಿಕ್. ಅವತ್ತು ರಷ್ಯಾ ಯುಕ್ರೇನ್ ಮೇಲೆ ಮಾಡಿದ್ದು ಆ ಓರ್ಶನಿಕ್ ಕ್ಷಿಪಣಿಯ ಪ್ರಯೋಗಾರ್ಥ ದಾಳಿ. ಆದರೆ ಆ ಪರೀಕ್ಷೆ ನಡೆದ ನಂತರ ರಷ್ಯಾದಲ್ಲಿ ಆ ಕ್ಷಿಪಣಿಯ ಮಾಸ್ ಪ್ರೊಡಕ್ಷನ್ ಶುರುವಾಗಿದೆ. ಇನ್ನು ನವೆಂಬರ್ 21ರಂದು ಅತ್ಯಂತ ಕಡಿಮೆ ಪ್ರಮಾಣದ ಸಿಡಿತಲೆಯನ್ನ ಅದಕ್ಕೆ ಜೋಡಿಸಲಾಗಿತ್ತು. ಅದು ಕೇವಲ ಪರೀಕ್ಷಾರ್ಥ ಪ್ರಯೋಗ ಅಷ್ಟೇ ಆಗಿತ್ತು. ಆದರೂ ಆ ಮಿಸೈಲಿನ ಪರಿಣಾಮ ತುಂಬಾನೇ ದೊಡ್ಡದಾಗಿದ್ದು ಆ ಕ್ಷಿಪಣಿ ಮುಂದಿನ ದಿನಗಳಲ್ಲಿ ರಷ್ಯಾದ ಭಯಾನಕ ಅಸ್ತ್ರಗಳ ಪಟ್ಟಿಯಲ್ಲಿ ಸ್ಥಾನವನ್ನ ಪಡ್ಕೊಳ್ಳುತ್ತೆ ಅಂತ ರಕ್ಷಣಾ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು ಈ ಓರ್ಶನಿಕ್ ನ ತಾಕತ್ತೇನು ಅನ್ನೋದನ್ನ ನೋಡಿದ್ರೆ, ಈ ಕ್ಷಿಪಣಿಯನ್ನ ಗುರುತಿಸಬಲ್ಲ ಹಾಗೂ ಅದನ್ನ ಹೊಡೆದು ಕೆಡವಬಲ್ಲ ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮ್ ಇನ್ನೂ ಕೂಡ ಜಗತ್ತಲ್ಲಿ ನಿರ್ಮಾಣ ಆಗಿಲ್ಲ. ಯಾಕೆಂದ್ರೆ ಓರ್ಶನಿಕ್ ಮ್ಯಾಕ್ 10 ವೇಗದಲ್ಲಿ ಮುನ್ನುಗ್ಗುತ್ತೆ. ಅಂದ್ರೆ ಸೆಕೆಂಡಿಗೆ 3 ಕಿಲೋಮೀಟರ್, ಪ್ರತಿ ಗಂಟೆಗೆ 12,500 ಕಿಲೋಮೀಟರ್ ವೇಗದಲ್ಲಿ ಈ ಕ್ಷಿಪಣಿ ಹಾರಿ ಬಂದು ಶತ್ರುಗಳ ಮೇಲೆ ದಾಳಿ ಮಾಡುತ್ತೆ. ಇದು ಹೈಪರ್ಸಾನಿಕ್ ವೇಗ ಆಗಿದ್ದು, ಸದ್ಯಕ್ಕೆ ಅಮೆರಿಕಾದಲ್ಲಿರುವ ಯಾವುದೇ ಹೈಪರ್ಸಾನಿಕ್ ಹಾಗೂ ಸೂಪರ್ಸಾನಿಕ್ ಮಿಸೈಲ್ಗಳು ಕೂಡ ಈ ಓರ್ಶನಿಕ್ಗೆ ಸರಿಸಮ ಅಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದರ ಮತ್ತೊಂದು ಭಯಾನಕ ಅಂಶ ಏನಪ್ಪಾ ಅಂದ್ರೆ, ಇದು ಎಂಥದ್ದೇ ಬಂಕರ್ಗಳನ್ನು ಕೂಡ ಹೊಡೆದು ಹಾಕಬಲ್ಲ ತಾಕತ್ತನ್ನು ಹೊಂದಿದೆ.
ಗೆಳೆಯರೆ, ಇತ್ತೀಚೆಗಷ್ಟೇ ರಷ್ಯಾದ ಅಗ್ರೆಷನ್ ಅನ್ನು ಕಂಡು ಜರ್ಮನಿ, ಸ್ವೀಡನ್ ಅಂತಹ ದೇಶಗಳು ತಮ್ಮ ದೇಶಗಳಲ್ಲಿ ಹೆಚ್ಚು ಹೆಚ್ಚು ಬಂಕರ್ಗಳನ್ನ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಜನರಿಗೆ ಸಲಹೆಯನ್ನು ಕೊಟ್ಟಿದ್ವು. ಯಾಕೆಂದ್ರೆ ಬಂಕರ್ಗಳಲ್ಲಿದ್ರೆ ಸೇಫ್ ಆಗಿರೋದಕ್ಕೆ ಸಾಧ್ಯ ಆಗುತ್ತೆ. ಕ್ಷಿಪಣಿಗಳು ಬಿದ್ದರೂ ಕೂಡ ಬಂಕರ್ನ ಒಳಗಿರುವವರಿಗೆ ಏನು ಆಗೋದಿಲ್ಲ. ಆದ್ರೆ ರಷ್ಯಾದ ಈ ಓರ್ಷನಿಕ್ ಇದೆಯಲ್ಲ, ಇದು ಆ ಆಸೆಗೆ ಕೂಡ ತಣ್ಣೀರೆರಚ್ತಾ ಇದೆ. ಯಾಕೆಂದ್ರೆ ಈ ಮಿಸೈಲ್ ಒಮ್ಮೆ ಅಪ್ಪಳಿಸಿ ಬಿಟ್ರೆ ಅಲ್ಲಿ ಬಂಕರ್ ಇದ್ರೂ ಅದನ್ನು ಇದು ಉಡೀಸ್ ಮಾಡುತ್ತೆ. ಈ ಮಿಸೈಲ್ನ ಶಕ್ತಿನೇ ಅಂಥದ್ದು. ಸಾಮಾನ್ಯವಾಗಿ ಅಣ್ವಸ್ತ್ರಗಳು ಇನ್ನಿತರೆ ಬಾಂಬ್ಗಳಿಗಿಂತ ಹೆಚ್ಚಿನ ಪ್ರಮಾಣದ ಶಕ್ತಿಯನ್ನು ಉತ್ಪಾದನೆ ಮಾಡುತ್ತವೆ. ಈಗ ಉದಾಹರಣೆಗೆ ಹೇಳೋದಾದ್ರೆ, ಹಿರೋಶಿಮಾದ ಮೇಲೆ ಬಿದ್ದ ಅಣ್ವಸ್ತ್ರಗಳಿಂದ ಉಂಟಾದ ಫೈರ್ಬಾಲ್ ಅಲ್ಲಿ ಸರಿಸುಮಾರು 7,000 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿಯನ್ನು ಉತ್ಪಾದನೆ ಮಾಡಿತ್ತು ಅಂತ ಹೇಳಲಾಗುತ್ತೆ. ಇದು ಅಣ್ವಸ್ತ್ರಗಳ ಶಕ್ತಿ. ಆದರೆ ಅಣ್ವಸ್ತ್ರಗಳನ್ನ ಈಗ ಹೇಗಂದ್ರೆ ಹಾಗೆ ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಮ್ಮೆ ಅಣ್ವಸ್ತ್ರವನ್ನ ಬಳಸಿಬಿಟ್ರೆ ಆ ದೇಶದ ಮೇಲೆ ಇಡೀ ವಿಶ್ವ ಯುದ್ಧ ಮಾಡೋದಕ್ಕೆ ಸಿದ್ಧ ಆಗುತ್ತೆ. ಹೀಗಾಗಿನೇ ಇವತ್ತು ಅಣ್ವಸ್ತ್ರಗಳಿದ್ರೂ ಕೂಡ ಅಣ್ವಸ್ತ್ರ ಶಕ್ತ ದೇಶಗಳು ಅವುಗಳನ್ನ ಬಳಸೋದಕ್ಕೆ ಸ್ವಲ್ಪ ಹಿಂದೇಟ್ ಹಾಕತ್ವೆ. ಅವರು ಕೇವಲ ಅಣ್ವಸ್ತ್ರಗಳನ್ನ ತೋರಿಸಿ ಶತ್ರುಗಳನ್ನ ಹೆದರಿಸೋ ಪ್ರಯತ್ನವನ್ನ ಮಾಡ್ತಾರೆ ಹೊರತು ಆ ಬಾಂಬ್ ಹಾಕುವ ಧೈರ್ಯವನ್ನು ಮಾಡೋದಿಲ್ಲ. ಉತ್ತರ ಕೊರಿಯಾದ ಕಿಮ್ ಕೂಡ ಅಣ್ವಸ್ತ್ರಗಳನ್ನ ತೋರಿಸಿ ಹೆದರಿಸ್ತಾನೆ ಹೊರತು ಇಲ್ಲಿವರೆಗೆ ಅದನ್ನ ಎಲ್ಲೂ ಬಳಸೋ ಧೈರ್ಯವನ್ನು ಮಾಡಿಲ್ಲ. ಸೊ ಅಣ್ವಸ್ತ್ರಗಳನ್ನ ಬಳಸದೇ ಇರೋದ್ರಿಂದ ಸದ್ಯಕ್ಕೆ ಜಗತ್ತು ನೆಮ್ಮದಿಯಾಗಿದೆ. ಆದರೆ ಈ ನೆಮ್ಮದಿಯನ್ನ ಕೂಡ ಓರ್ಷನಿಕ್ ಕಿತ್ತುಕೊಳ್ತಾ ಇದೆ. ಯಾಕೆಂದ್ರೆ ಈ ಓರ್ಷನಿಕ್ ಬಿಡುಗಡೆ ಮಾಡುವ ಶಕ್ತಿಯ ಪ್ರಮಾಣವನ್ನು ಕೇಳಿದ್ರೆ ಎಂಥವರು ಕೂಡ ಬೆಚ್ಚಿ ಬೀಳಬೇಕು. ಈ ಅಣ್ವಸ್ತ್ರವಲ್ಲದ ಕ್ಷಿಪಣಿ ಸರಿಸುಮಾರು 4,000 ಡಿಗ್ರಿಯಷ್ಟು ಉಷ್ಣತೆಯನ್ನ ಬಿಡುಗಡೆ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಅಂದ್ರೆ ಇದು ಸೂರ್ಯನ ಉಷ್ಣತೆಗಿಂತ ಸ್ವಲ್ಪ ಕಡಿಮೆ ಅಷ್ಟೇ. ನಮ್ಮ ಸೂರ್ಯ 6,000 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣತೆಯನ್ನ ಬಿಡುಗಡೆ ಮಾಡ್ತಾನೆ. ಸೊ ಅದರಲ್ಲಿ 3/2 ಭಾಗದಷ್ಟು ಉಷ್ಣ ಈ ಕ್ಷಿಪಣಿಯಿಂದ ಬಿಡುಗಡೆ ಆಗುತ್ತೆ. ಇನ್ನು 7,000 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಬಿಡುಗಡೆಯಾದಾಗ ಹಿರೋಶಿಮಾದಲ್ಲಾದ ಸಾವು ನೋವು ಯಾವ ಪ್ರಮಾಣದಲ್ಲಿತ್ತು ಅನ್ನೋ ಬಗ್ಗೆ ನಾವು ಕೇಳಿದೀವಿ. ಈ ಓರ್ಷನಿಕ್ ಆ ಅಣ್ವಸ್ತ್ರ ಬಿಡುಗಡೆ ಮಾಡಿದ ಶಕ್ತಿಗಿಂತ ಅರ್ಧಕ್ಕಿಂತ ಹೆಚ್ಚು ಉಷ್ಣಾಂಶವನ್ನು ಬಿಡುಗಡೆ ಮಾಡುತ್ತೆ. ಇನ್ನು ಈ ಕ್ಷಿಪಣಿಯ ಬಳಕೆಗೆ ಯಾವುದೇ ರೀತಿಯ ಸಮಸ್ಯೆಗಳು ಇರೋದಿಲ್ಲ. ಯಾಕೆಂದ್ರೆ ಇದು ಅಣ್ವಸ್ತ್ರ ಅಲ್ಲ. ಹೀಗಾಗಿ ಇದನ್ನ ಬಳಸಿದ್ರೆ ಆ ದೇಶದ ಮೇಲೆ ಜಗತ್ತು ಮುಗಿಬೀಳುವ ಪ್ರಮೇಯ ಬರುವುದಿಲ್ಲ. ಇವು ಸಾಂಪ್ರದಾಯಿಕ ಕ್ಷಿಪಣಿಗಳ ಹಾಗೆ ಕಾಣುತ್ತವೆ. ಅಷ್ಟೇ ಅಲ್ಲದೆ ಈ ಕ್ಷಿಪಣಿ ಸ್ಫೋಟಗೊಂಡಾಗ ಉಂಟಾಗುವ ಉಷ್ಣಾಂಶ ಕೇವಲ ಅಲ್ಲಿದ್ದವರನ್ನ ಮಾತ್ರ ಕೊಲ್ಲುತ್ತೆ, ಸಿಕ್ಕಿದ್ದನ್ನ ಸುಡುತ್ತೆ ಹೊರತು ಅಣ್ವಸ್ತ್ರಗಳ ಹಾಗೆ ಯಾವುದೇ ರೀತಿಯ ವಿಕಿರಣವನ್ನು ಅದು ಉಳಿಸಿ ಹೋಗೋದಿಲ್ಲ. ಸೊ ಈ ಬಾಂಬ್ನ ಬಳಕೆ ಅಣ್ವಸ್ತ್ರ ನೀತಿಯ ಅಡಿಗೆ ಕೂಡ ಬರೋದಿಲ್ಲ. ಹೀಗಾಗಿ ಈ ಕ್ಷಿಪಣಿಯ ಮಾಸ್ ಪ್ರೊಡಕ್ಷನ್ಗೆ ರಷ್ಯಾ ಮುಂದಾಗ್ತಾ ಇದೆ ಮತ್ತು ರಷ್ಯಾದ ಶತ್ರುಗಳ ಎದೆಯಲ್ಲಿ ಭಯ ಹುಟ್ಟೋದಕ್ಕೆ ಕೂಡ ಇದು ಕಾರಣ ಆಗ್ತಾ ಇದೆ. ಇಲ್ಲಿ ರಷ್ಯಾದ ಆಟ ಇನ್ನು 2 ತಿಂಗಳು ನಡೆಯಬಹುದು ಅಂತ ಕೆಲವರು ಹೇಳ್ತಾರೆ. ಯಾಕಂದ್ರೆ ಅಮೆರಿಕಾದಲ್ಲಿ ಅಧಿಕಾರ ಬದಲಾವಣೆಯಾಗಿ ಟ್ರಂಪ್ ಅಧ್ಯಕ್ಷರಾಗಿ ಅಧಿಕಾರವನ್ನ ವಹಿಸಿಕೊಳ್ತಾ ಇದ್ದಂತೆ ಪುತಿನ್ ಜೊತೆ ಮಾತುಕತೆಗಳನ್ನ ನಡೆಸಿ ಈ ಯುದ್ಧವನ್ನ ಟ್ರಂಪ್ ನಿಲ್ಲಿಸುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಒಂದು ಕಡೆ ಕೇಳಿ ಬರ್ತಾ ಇವೆ. ಟ್ರಂಪ್ ಕೂಡ ನಾನು ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕರಿಸಿದ ಒಂದೇ ದಿನದಲ್ಲಿ ಯುದ್ಧವನ್ನ ನಿಲ್ಲಿಸಿ ಬಿಡ್ತೀನಿ ಹೀಗೆಲ್ಲ ಮಾತಾಡಿದ್ದೂ ಇದೆ. ಆದ್ರೆ ಅಮೆರಿಕಾದ ಮನಸ್ಥಿತಿಯನ್ನ ಗಮನಿಸಿದ್ರೆ ತಕ್ಷಣಕ್ಕೆ ಯುದ್ಧ ನಿಂತು ಬಿಡುತ್ತೆ ಅಂತೇನು ಅನ್ಸೋದಿಲ್ಲ. ಮೊನ್ನೆ ಸಿಪ್ರಿ ಕೊಟ್ಟಿರೋ ವರದಿಯ ಪ್ರಕಾರ ಈ ಬಾರಿ ಜಾಗತಿಕವಾಗಿ ಆಯುಧ ಉತ್ಪಾದನೆ ಏನಿದೆ ಅದರಲ್ಲಿ ಅಮೆರಿಕಾದ ಕಂಪನಿಗಳು ವಿಪರೀತ ಅನ್ನಿಸುವಷ್ಟು ಮೇಲುಗೈಯನ್ನು ಸಾಧಿಸಿವೆ. ಆಯುಧ ವ್ಯಾಪಾರದ 50% ಹೆಚ್ಚು ಅಮೆರಿಕಾದ ಕಂಪನಿಗಳೇ ಮಾಡಿವೆ. ಇದು ಸಾಧ್ಯವಾಗಿರುವುದು ಯುಕ್ರೇನ್, ರಷ್ಯಾ ಹಾಗೂ ಇಸ್ರೇಲ್ ಹಮಾಸ್ ಯುದ್ಧದ ಕಾರಣದಿಂದ. ಅಮೆರಿಕಾದ ಅತಿ ದೊಡ್ಡ ಆದಾಯದ ಮೂಲಗಳ ಪೈಕಿ ಈ ಆಯುಧ ವ್ಯಾಪಾರ ಕೂಡ ಒಂದು. ಯುದ್ಧ ನಡೀತಿದ್ರೆ ವ್ಯಾಪಾರ ಕೂಡ ಎಂಡ್ಲೆಸ್ ಆಗಿ ನಡೀತಾ ಇರುತ್ತೆ. ಸೊ ಟ್ರಂಪ್ ಕೂಡ ಈ ಯುದ್ಧವನ್ನ ನಿಲ್ಲಿಸೋದಕ್ಕೆ ಮುಂದಾಗಲಾರರು. ಆದರೆ ಬಿಡೆನ್ಗೂ ಟ್ರಂಪ್ಗೂ ಒಂದು ವ್ಯತ್ಯಾಸ ಇದೆ. ಬಿಡೆನ್ ಯುಕ್ರೇನಿಗೆ ಒಂದಷ್ಟು ಆಯುಧಗಳನ್ನು ಅನುದಾನದ ರೂಪದಲ್ಲಿ ಕೊಟ್ಟಿದ್ದಾರೆ. ಅಧ್ಯಕ್ಷರ ಪರಮಾಧಿಕಾರವನ್ನು ಬಳಸಿ ಯುಕ್ರೇನ್ಗಾಗಿ ಅಮೆರಿಕ ಅನುದಾನವನ್ನ, ಆರ್ಥಿಕ ಸಹಾಯವನ್ನ ಬಿಡುಗಡೆ ಮಾಡಿದೆ. ಆದರೆ ಟ್ರಂಪ್ ಒಬ್ಬ ವ್ಯಾಪಾರಿ, ಆತ ಇಲ್ಲಿ ಕೂಡ ವ್ಯಾಪಾರನೇ ಮಾಡೋದಕ್ಕೆ ಹೋಗ್ತಾರೆ. ಇನ್ನು ಮುಂದೆ ಯುಕ್ರೇನ್ಗೆ ಹೋಗೋ ಅಮೆರಿಕಾದ ಆಯುಧಗಳು ಸಹಾಯದ ರೂಪದಲ್ಲಿ ಹೋಗೋದಿಲ್ಲ, ಬದಲಿಗೆ ಸಾಲದ ರೂಪದಲ್ಲಿ, ವ್ಯಾಪಾರದ ರೂಪದಲ್ಲಿ ಹೋಗುತ್ತವೆ. ಅಲ್ಲಿ ಲಾಭ ನಷ್ಟದ ಲೆಕ್ಕಾಚಾರ ಇದ್ದೇ ಇರುತ್ತೆ. ಸೊ ಆಯುಧ ಖರೀದಿ ಮಾಡೋದಕ್ಕೆ ಸಾಧ್ಯವೂ ಆಗದೆ ನಾಳೆ ಯುಕ್ರೇನ್ ಯುದ್ಧ ನಿಲ್ಲಿಸಿದರೆ ನಿಲ್ಲಿಸಬೇಕೇ ಹೊರತು ಅಮೆರಿಕಾದ ಅಧ್ಯಕ್ಷ ಟ್ರಂಪ್ ಮೇಲೆ ಬಿದ್ದು ಯುದ್ಧ ನಿಲ್ಲಿಸೋದಿಕ್ಕಂತೂ ಹೋಗೋದಿಲ್ಲ. ಇದು ಗೆಳೆಯರೆ ರಷ್ಯಾ ನಿರ್ಮಿತ ಅತ್ಯಂತ ಭಯಾನಕ ಹಾಗೂ ಶಕ್ತಿಶಾಲಿ ಕ್ಷಿಪಣಿ ಓರ್ಷನಿಕ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.